ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಇಬ್ಬರು ದೊಡ್ಡ ಇನ್ವೆಸ್ಟರ್ ಒಂದು ಇಂಟರ್ವ್ಯೂನಲ್ಲಿ ಹಲವು ಇನ್ಪುಟ್ಸ್ ಅನ್ನ ಕೊಟ್ಟಿದ್ದಾರೆ. ಆ ಇನ್ಪುಟ್ಸ್ ಗಳ ಬಗ್ಗೆ ಒಂದಷ್ಟು ವಿಷಯವನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನು ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರ್ಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ನಾನು ಅವಾಗಲೇ ಹೇಳಿದಾಗೆ ಇಬ್ರು ಬಿಗ್ ಇನ್ವೆಸ್ಟರ್ಸ್ ಅಥವಾ ವೆಟರನ್ ಇನ್ವೆಸ್ಟರ್ ಅಂತ ಏನ್ ಕರೀತಾರೆ, ಅವರುಗಳು ಒಂದು ಇಂಟರ್ವ್ಯೂ ನಲ್ಲಿ ಹಂಚಿಕೊಂಡಿರುವಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಯಾಕೆ ಈ ಮಾಹಿತಿಗಳು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಅವರು 20, 30, 40 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತ ಇನ್ವೆಸ್ಟರ್ಗಳು. ಮಾರ್ಕೆಟ್ ಬಗ್ಗೆ ನಮ್ಗಿಂತೂ ತುಂಬಾ ಚೆನ್ನಾಗಿ ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಏನ್ ಹೇಳ್ತಿದ್ದಾರೆ ಕರೆಂಟ್ ಮಾರ್ಕೆಟ್ ಕಂಡೀಷನ್ ಬಗ್ಗೆ, ನೆಕ್ಸ್ಟ್ ಯಾವ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು, ಆಸ್ ಎ ಸ್ಮಾಲ್ ಇನ್ವೆಸ್ಟರ್ಸ್ ನಾವೇನ್ ಮಾಡ್ಬೇಕು, ಈ ಬಗ್ಗೆ ಆಗಾಗ ಈ ತರದ ಮಾಹಿತಿಯನ್ನ ಹಂಚ್ಕೊಳ್ತಾ ಇರ್ತಾರೆ. ಮೇ ಬಿ ಆ ಇಂಟರ್ವ್ಯೂಗಳನ್ನ ನೋಡೋ ಮೂಲಕ ಅಥವಾ ಅದನ್ನ ತಿಳ್ಕೊಳ್ಳೋ ಮೂಲಕ ನಾವು ಕೂಡ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ, ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಹಲವು ವಿಷಯಗಳನ್ನ ತಿಳ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ತರದ ಇಂಟರ್ವ್ಯೂಗಳು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಈ ಇಂಟರ್ವ್ಯೂಗಳಲ್ಲಿ ಅವರು ಯಾವತ್ತೂ ಯಾವ ಸ್ಟಾಕ್ ಅನ್ನು ಮೆನ್ಷನ್ ಮಾಡೋದಿಲ್ಲ, ಓನ್ಲಿ ಸೆಕ್ಟರ್ಸ್ ಅನ್ನ ಮೆನ್ಷನ್ ಮಾಡ್ತಾರೆ. ಯಾವ ಸೆಕ್ಟರ್ಸ್, ಯಾರು ಆ ಇನ್ವೆಸ್ಟರ್ಸ್ ನೋಡೋದಾದ್ರೆ ಮೊದಲಿಗೆ ರಾಮದೇವ್ ಅಗರ್ವಾಲ್, ಹಾಗೆ ಇನ್ನೊಬ್ರು ಇನ್ವೆಸ್ಟರ್ ರಮೇಶ್ ದಮಾನಿ. ಈ ಇಬ್ರು ಬೇರೆ ಬೇರೆ ಇಂಟರ್ವ್ಯೂಗಳಲ್ಲಿ ಕರೆಂಟ್ ಮಾರ್ಕೆಟ್ ಕಂಡೀಷನ್ ಹಾಗೂ ನೆಕ್ಸ್ಟ್ ಯಾವ ಸೆಕ್ಟರ್ ನ ಫೋಕಸ್ ಮಾಡಿದ್ರೆ ನಮಗೆ ಬೆಟರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಅದನ್ನ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ರಾಮದೇವ್ ಅಗರ್ವಾಲ್ ಅವರ ಇಂಟರ್ವ್ಯೂ ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ರಮೇಶ್ ದಮಾನಿ ಅವರ ಕಡೆ ಹೋಗೋಣ. ನೋಡಬಹುದು, ಇಫ್ ಮಾರ್ಕೆಟ್ಸ್ ಗೆಟ್ ಶೇಕಿಯರ್, ರಾಮದೇವ್ ಅಗರ್ವಾಲ್ ಸೇಸ್ ಬೈ ವಾಟ್ಸ್ ಅನ್ಪಾಪ್ಯುಲರ್ ಅಂಡ್ ವಾಚ್ ದಿಸ್ ಸೆಕ್ಟರ್. ಎಸ್ಪೆಷಲಿ ಮಾರ್ಕೆಟ್ಸ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬರುವಾಗ, ಅಂದ್ರೆ ಶೇಕಿಯರ್ ಅಂದ್ರೆ ಅಂಡರ್ ಪರ್ಫಾರ್ಮೆನ್ಸ್ ಅಂತಾನೆ, ಅಥವಾ ಒಳ್ಳೆ ಪರ್ಫಾರ್ಮೆನ್ಸ್ ಬರದೇ ಇರುವಾಗ ನೀವು ಅನ್ಪಾಪ್ಯುಲರ್ ಸ್ಟಾಕ್ ಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅಂತಾರೆ. ಅಂದ್ರೆ ಕಾಂಟ್ರಾರಿಯನ್ ವ್ಯೂ, ನಿಮ್ಗೆ ಗೊತ್ತಿರಬಹುದು. ಕಾಂಟ್ರಾರಿಯನ್ ವ್ಯೂ ಅಂದ್ರೆ ಜನ ಎಲ್ರು ಯಾವ್ದೋ ಒಂದು ಸೆಕ್ಟರ್ ಅಥವಾ ಸ್ಟಾಕ್ ಮೇಲೆ ಮುಗಿ ಬಿದ್ದಿರ್ತಾರೆ. ನೀವು ಅದನ್ನ ಬಿಟ್ಟು ಅದಕ್ಕೆ ಆಪೋಸಿಟ್ ಆಗಿ ಯಾವ್ದು ಇಗ್ನೋರ್ ಮಾಡಿದ್ದಾರೆ ಅದನ್ನ ಫೋಕಸ್ ಮಾಡಿ ಅಂತ ಹೇಳ್ತಾರೆ. ಇಲ್ಲಿದೆ ನೋಡ್ಬೋದು, ಇವರು ಒಂದ್ ಲೈನ್ ಅಲ್ಲಿ ಹೇಳಿದ್ದಾರೆ, ಬೈ ವಾಟ್ ಅದರ್ಸ್ ಆರ್ ಇಗ್ನೋರಿಂಗ್. ಬೇರೆಯವರೆಲ್ಲ ಯಾವ್ದನ್ನ ಇಗ್ನೋರ್ ಮಾಡ್ತಿದ್ದಾರೆ ಅದನ್ನ ಬೈ ಮಾಡಿ ಅಂತ ಹೇಳ್ತಾರೆ. ಯಾಕೆಂದ್ರೆ ನೋಡ್ಬೋದು, ಇನ್ ಇಸ್ ವ್ಯೂ ಲಾಂಗ್ ಟರ್ಮ್ ವೆಲ್ತ್ ಇಸ್ ರೇರ್ಲಿ ಕ್ರಿಯೇಟೆಡ್ ಬೈ ಫಾಲೋಯಿಂಗ್ ಕ್ರೌಡೆಡ್ ಟ್ರೇಡ್ಸ್. ಎಲ್ಲರೂ ಮುಗಿಬಿದ್ದು ಪರ್ಚೇಸ್ ಮಾಡ್ತಿರ್ತಾರಲ್ಲ, ಅಂತಹ ಕಡೆ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಟ್ ಆಗೋದು ತುಂಬಾ ಕಡಿಮೆ, ಅಂದ್ರೆ ರೇರ್ಲಿ ಕ್ರಿಯೇಟ್ ಆಗುತ್ತೆ. ಬಟ್ ಐಡೆಂಟಿಫೈಯಿಂಗ್ ಸೆಕ್ಟರ್ಸ್ ವೇರ್ ಸೆಂಟಿಮೆಂಟ್ ಇಸ್ ವೀಕ್ ಇವನ್ ಆಸ್ ಫಂಡಮೆಂಟಲ್ಸ್ ರಿಮೈನ್ ಇಂಟ್ಯಾಕ್ಟ್. ಸೆಂಟಿಮೆಂಟ್ ವೀಕ್ ಇರುವಂತ, ಅಂದ್ರೆ ಫಂಡಮೆಂಟಲ್ಸ್ ತುಂಬಾ ಚೆನ್ನಾಗಿದ್ದು ಸೆಂಟಿಮೆಂಟ್ ವೀಕ್ ಇರುವಂತ ಸೆಕ್ಟರ್ಸ್ ಅನ್ನ ಐಡೆಂಟಿಫೈ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಅಲ್ಲಿ ನಮ್ಗೆ ಜಾಸ್ತಿ ವೆಲ್ತ್ ಕ್ರಿಯೇಟ್ ಆಗುತ್ತೆ, ಜೊತೆಗೆ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಕ್ರೌಡ್ ಅನ್ನ ಫಾಲೋ ಮಾಡೋದ್ ಬಿಟ್ಟು ಗೋ ಆನ್ ಯುವರ್ ಓನ್ ವೇ ಅಂತಾರೆ. ಫಂಡಮೆಂಟಲ್ಸ್ ಚೆನ್ನಾಗಿರೋ, ಸೆಂಟಿಮೆಂಟ್ ವೀಕ್ ಇರುವಂತ ಸೆಕ್ಟರ್ಸ್ ಅನ್ನ ಐಡೆಂಟಿಫೈ ಮಾಡಿ ಹೂಡಿಕೆ ಮಾಡಿ ಅಂತಾರೆ. ಹಾಗಾದ್ರೆ ಈಗ ಯಾವ ಸೆಕ್ಟರ್ ನ ಫೋಕಸ್ ಮಾಡಬಹುದು, ಇದ್ರ ಬಗ್ಗೆ ಹೇಳ್ತಾರೆ. ನೋಡಬಹುದು, ಇಸ್ ಕರೆಂಟ್ ಸೆಕ್ಟರ್ ವ್ಯೂ. Agarwal pointed to capital market linked businesses as a space where growth could be far stronger than what current valuations reflect. So capital market linked businesses like exchanges ಆಗ್ಬೋದು, ಡೆಪಾಸಿಟರೀಸ್ ಆಗ್ಬೋದು, ಮ್ಯೂಚುವಲ್ ಫಂಡ್ ಕಂಪನೀಸ್ AMCs, ಹಾಗೆ ಮ್ಯೂಚುವಲ್ ಫಂಡ್ಸ್ ಗೆ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುವಂತ ಕಂಪನೀಸ್ ಆಗ್ಬೋದು. ಇವುಗಳಲ್ಲಿ ತುಂಬಾ ಒಳ್ಳೆ ಗ್ರೋತ್ ಇರಬಹುದು ಅಂತ ಹೇಳ್ತಿದ್ದಾರೆ. ಅದನ್ನ ಫೋಕಸ್ ಮಾಡಬಹುದು ಅಂತ. ಕರೆಂಟ್ ವ್ಯಾಲ್ಯೂಯೇಷನ್ಸ್ ಏನಿದೆ ಅದಕ್ಕಿಂತ ತುಂಬಾ ಒಳ್ಳೆ ಗ್ರೋತ್ ಅಲ್ಲಿ ಇದೆ ಅನ್ನುವಂತ ಮಾತನ್ನ ಹಂಚ್ಕೊಂಡಿದ್ದಾರೆ. ಇದರಲ್ಲಿ ಯಾವೆಲ್ಲ ಸ್ಟಾಕ್ ಗಳು ಬರ್ತವೆ ಗೊತ್ತಾಯ್ತಲ್ಲ. ಫಾರ್ ಎಕ್ಸಾಂಪಲ್ ಎಕ್ಸ್ಚೇಂಜಸ್ ಅಂದ್ರೆ BSE ಬರುತ್ತೆ, ಇನ್ನು NSE ಕೂಡ ಸದ್ಯದಲ್ಲೇ ಲಿಸ್ಟ್ ಆಗುತ್ತೆ. IPO ಪ್ರೊಸೆಸ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ನಂತರ ಬ್ರೋಕಿಂಗ್ ಕಂಪನೀಸ್ ಬರುತ್ತೆ, ಏಂಜಲ್ ಒನ್, ಶೇರ್ ಇಂಡಿಯಾ ಸೆಕ್ಯೂರಿಟೀಸ್, ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್. ನಂತರ AMCs ಗೆ ಬಂದ್ರೆ HDFC AMC, ನಿಪ್ಪಾನ್ AMC, ನಾಮ್ ಇಂಡಿಯಾ, ಹೀಗೆ ಹಲವು ಕಂಪನಿಗಳಿದ್ದಾವೆ. ಇನ್ನು ಮ್ಯೂಚುವಲ್ ಫಂಡ್ಸ್ ಗೆ ಸರ್ವಿಸಸ್ ಪ್ರೊವೈಡ್ ಮಾಡುವಂತ ಕಂಪನೀಸ್ KFin ಟೆಕ್ನಾಲಜಿ, ಇವೆಲ್ಲವೂ ಕೂಡ ಕ್ಯಾಪಿಟಲ್ ಮಾರ್ಕೆಟ್ ಥೀಮ್ ನಡಿ ಬರುವಂತ ಶೇರುಗಳು ಎಲ್ಲಿದ್ದಾವೆ ನೋಡಬಹುದು. BSE ಬಂತು, MCX ಬಂತು. MCX ಕೂಡ ಕ್ಯಾಪಿಟಲ್ ಮಾರ್ಕೆಟ್ ನಡಿ ಬರುವಂತ ಕಂಪನಿ. NSE ಇನ್ನೂ ಲಿಸ್ಟ್ ಆಗಿಲ್ಲ, ಹಾಗಾಗಿ ಇಲ್ಲಿಲ್ಲ. ಮುಂದಿನ ದಿನಗಳಲ್ಲಿ ಅದು ಕೂಡ ಬರುತ್ತೆ. ಬ್ರೋಕಿಂಗ್ ಕಂಪನೀಸ್ ನೋಡಬಹುದು, 361 ವಾಮ್, ನೋವಾಮಾ ವೆಲ್ತ್, ಆನಂದ್ ರತಿ ವೆಲ್ತ್, AMCs, ನಿಪ್ಪಾನ್ ಲೈಫ್, ಆದಿತ್ಯ ಬಿರ್ಲಾ ಸನ್ ಲೈಫ್, UTI, ಕ್ಯಾಂಪ್ಸ್ ಕೂಡ ಬರುತ್ತೆ. ಡೆಪಾಸಿಟರೀಸ್, CDSL, NSDL ಇಲ್ಲಿಲ್ಲ, ಬಟ್ NSDL ಕೂಡ ಬರುತ್ತೆ. ಜೊತೆಗೆ ಈ ಸೆಕ್ಟರ್ಸ್ ಬಗ್ಗೆ ನಮ್ಗೆ ಈಗಾಗಲೇ ಗೊತ್ತಿದೆ. ಯಾಕೆ ಅಂತಂದ್ರೆ ಇಲ್ಲಿ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಯಾಕೆ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಿದೆ ಅಂದ್ರೆ ಇನ್ವೆಸ್ಟರ್ ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ.
ಭಾರತದಲ್ಲಿ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ ಹೂಡಿಕೆಗೆ ಸಂಬಂಧಪಟ್ಟಂತೆ. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅಂದ್ರೆ ಡೈರೆಕ್ಟ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ, ಜೊತೆಗೆ ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ ಮಾಡೋರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗೆ ಇಲ್ಲಿರುವಂತಹ ಒಂದು ರಿಸ್ಕ್ ಏನಂತಂದ್ರೆ ಇದು ಸೈಕ್ಲಿಕಲ್ ಸೆಕ್ಟರ್. ಅಂದ್ರೆ ಮಾರ್ಕೆಟ್ ಯಾವಾಗ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅವಾಗ ತುಂಬಾ ಒಳ್ಳೆ ಲಾಭವನ್ನ ಮಾಡ್ತವೆ ಕಂಪನೀಸ್. ಮಾರ್ಕೆಟ್ ಯಾವಾಗ ಅಂಡರ್ ಪರ್ಫಾರ್ಮೆನ್ಸ್ ಮಾಡುತ್ತೆ, ಲೈಕ್ ಬೇರ್ ಮಾರ್ಕೆಟ್ ಬರುತ್ತೆ ಅಂತ ಸಂದರ್ಭದಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ. ಫಾರ್ ಎಕ್ಸಾಂಪಲ್ ಕಳೆದ 2 ವರ್ಷಗಳ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಈ ರೀತಿ ಡೌನ್ ಇದೆ ಅಂದ್ರೆ ಈ ಕ್ಯಾಪಿಟಲ್ ಮಾರ್ಕೆಟ್ ಥೀಮ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಬಿಸ್ನೆಸ್ ವೈಸ್ ಗ್ರೋತ್ ಕಡಿಮೆ ಆಗುತ್ತೆ. ಬಟ್ ಯಾವಾಗ ಬುಲ್ ಮಾರ್ಕೆಟ್ ಇರುತ್ತೆ, ರ್ಯಾಲಿ ಇರುತ್ತೆ ಮಾರ್ಕೆಟ್ ಅಲ್ಲಿ, ಆಗ ತುಂಬಾ ಒಳ್ಳೆ ಬಿಸ್ನೆಸಸ್ ಅನ್ನ ಮಾಡ್ತವೆ ಈ ಕಂಪನೀಸ್. ಹಾಗಾಗಿ ಈ ರಿಸ್ಕ್ ಬಗ್ಗೆ ಗೊತ್ತಿರಬೇಕು. ಸೈಕ್ಲಿಕಲ್ ಸೆಕ್ಟರ್ ಹೂಡಿಕೆ ಮಾಡೋ ಮುಂಚೆ ಈ ರಿಸ್ಕ್ ಅನ್ನ ತಿಳ್ಕೊಂಡ್ರೆ ನಮ್ಗೆ ಈಸಿ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನ ಮುಂದುವರಿಸೋದಕ್ಕೆ, ಅದರಲ್ಲೂ ಕಾನ್ಫಿಡೆಂಟ್ ಆಗಿ ಮುಂದುವರಿಸೋದಕ್ಕೆ. ಜೊತೆಗೆ ನೋಡಬಹುದು ಈ ಡಿಸ್ಕ್ರೈಬ್ಡ್ ದ ಸೆಗ್ಮೆಂಟ್ ಆಸ್ ಅಂಡರ್ ಅಪ್ರಿಶಿಯೇಟೆಡ್ with the potential to expand rapidly as participation in financial markets depends. ನಾನೇನೀಗ ಹೇಳಿದೆ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಪಾರ್ಟಿಸಿಪೇಷನ್ ಜಾಸ್ತಿ ಆಗ್ತಿದೆ ಅಂತ, ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಸೆಗ್ಮೆಂಟ್ ಇನ್ನು ಅಂಡರ್ ಅಪ್ರಿಶಿಯೇಟೆಡ್ ಆಗಿದೆ, ರ್ಯಾಪಿಡ್ ಎಕ್ಸ್ಪಾನ್ಷನ್ ಪೊಟೆನ್ಶಿಯಲ್ ಅನ್ನ ಹೊಂದಿದೆ ಅನ್ನೋಂತ ಮಾತನ್ನ ಇವರು ಹೇಳಿದ್ದಾರೆ. ಇನ್ನು IT ಸೆಕ್ಟರ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಬಟ್ ನೋಡಬಹುದು ಈ ಸ್ಟ್ರಕ್ ಎ ಕಾಶಿಯಸ್ ನೋಟ್ ಆನ್ IT ಸೆಕ್ಟರ್. ಯಾಕೆಂತಂದ್ರೆ ಸ್ಟ್ರಕ್ಚರಲ್ ಹೆಡ್ವಿಂಡ್ಸ್ ಎಸ್ಪೆಷಲಿ AI ಕಾರಣಕ್ಕೆ ಒಂದಷ್ಟು ಡಿಸ್ರಪ್ಷನ್ ಆಗ್ತಾ ಇದೆ. ಹಾಗಾಗಿ ಅನ್ಸರ್ಟನಿಟಿ ಉಂಟು ಮಾಡ್ತಿದೆ ಈ AI ಇಂಪ್ಯಾಕ್ಟ್. ಹಾಗಾಗಿ ಅಲ್ಲಿ ಸ್ವಲ್ಪ ಕಾಶಿಯಸ್ ಆಗಿರಬೇಕು, ಅಂದ್ರೆ ಹುಷಾರಾಗಿರ್ಬೇಕು, ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಹಾಗಾಗಿ ಹುಷಾರಾಗಿರ್ಬೇಕು ಅನ್ನುವಂತ ಮಾತನ್ನ ಹೇಳಿದರೆ. ಇನ್ನು ಬ್ಯಾಂಕ್ಸ್ ವಿಚಾರಕ್ಕೆ ಬಂದ್ರೆ ಬ್ಯಾಂಕ್ಸ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಬ್ಯಾಂಕ್ಸ್ ಆಸ್ ಸ್ಟಡಿ ಕಾಂಪೌಂಡರ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ನಿಮ್ಗೆ ತುಂಬಾ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಸಿಗದೆ ಇರಬಹುದು, ಬಟ್ ಸ್ಟಡಿ ರಿಟರ್ನ್ ಸಿಗುವಂತ ಸಾಧ್ಯತೆಗಳಿದೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. NPS ಕಡಿಮೆ ಆಗ್ತಿದೆ, ಬ್ಯಾಲೆನ್ಸ್ ಶೀಟ್ ಸ್ಟ್ರಾಂಗ್ ಆಗ್ತಿದೆ, ಈ ಕಾರಣದಿಂದ ಸ್ಟಡಿ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿದ್ದಾರೆ. ಓವರ್ ಆಲ್ ಇವರ ಇನ್ವೆಸ್ಟ್ಮೆಂಟ್ ಫಿಲಾಸಫಿ ಏನಂತಂದ್ರೆ ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡಿ, ಮಾರ್ಕೆಟ್ ಅಲ್ಲಿ ನಿರಾಶಾವಾದ ಪೆಸಿಮಿಸಂ ಹೆಚ್ಚಿದ್ದಾಗ ಬೈ ಮಾಡಿ ಅಂತ ಹೇಳ್ತಾರೆ. ಜೊತೆಗೆ ಡಿಸಿಪ್ಲಿನ್ ಆಗಿ ಪ್ರಾಫಿಟ್ ಬುಕಿಂಗ್ ಕೂಡ ಮಾಡಿ ಅಂತ ಹೇಳ್ತಾರೆ. ಈ ಮೂಲಕ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದು ಅನ್ನೋದು ಇವರ ವಾದ ಆಗಿದೆ. ಸೊ ಓವರ್ ಆಲ್ IT ಸೆಕ್ಟರ್ ಅಲ್ಲಿ ಹುಷಾರಾಗಿರಿ, ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಸ್ಟಡಿ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಕ್ಯಾಪಿಟಲ್ ಮಾರ್ಕೆಟ್ ಥೀಮ್ ಅಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಈ ಇಂಟರ್ವ್ಯೂ ನಲ್ಲಿ ಅವರು ಹಂಚಿಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಇಂಟರ್ವ್ಯೂಗೆ ಬರೋಣ. ಅದು ರಮೇಶ್ ದಮಾನಿ ಅವರು. ಇಲ್ಲಿ ಹೆಡ್ಲೈನ್ ಅಲ್ಲಿ ನೋಡಬಹುದು ಇವರು 3 ಸೆಕ್ಟರ್ಸ್ ಅನ್ನು ಮೆನ್ಷನ್ ಮಾಡ್ತಿದ್ದಾರೆ. ರಮೇಶ್ ದಮಾನಿ ಪಿಕ್ಸ್ ಡಿಫೆನ್ಸ್, ಮಿನರಲ್ಸ್, ಇನ್ಫ್ರಾ ಆಸ್ ಟಾಪ್ ಥೀಮ್ಸ್. ಸೀಸ್ ಸ್ಟಡಿ ಗೇನ್ಸ್ ಆಸ್ ವರ್ಸ್ಟ್ ಆಫ್ ಇರಾನ್ ಓವರ್ ಇಂಪ್ಯಾಕ್ಟ್ ಫೇಟ್ಸ್. ಇರಾನ್ ವಾರ್ ಬಗ್ಗೆ ಕೂಡ ರಮೇಶ್ ದಮಾನಿ ಅವರು ಇಲ್ಲಿ ಮಾತಾಡಿದ್ದಾರೆ. ಜೊತೆಗೆ ನೋಡಬಹುದು ರಮೇಶ್ ದಮಾನಿ ಎಕ್ಸ್ಪೆಕ್ಟ್ ಸ್ಟೇಬಲ್ ಮಾರ್ಕೆಟ್ ಗೇನ್ಸ್ ಇನ್ ನೆಕ್ಸ್ಟ್ 3 to 6 months. ಮುಂದಿನ 3 ರಿಂದ 6 ತಿಂಗಳಲ್ಲಿ ಮಾರ್ಕೆಟ್ ಅಲ್ಲಿ ಸ್ಟೇಬಲ್ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅಂದ್ರೆ ಈಗಾಗಲೇ ಇರಾನ್ ವಾರ್ ಇಂಪ್ಯಾಕ್ಟ್ ಏನಿದೆ ಅದು ಅಡ್ಜಸ್ಟ್ ಆಗ್ಬಿಟ್ಟಿದೆ. ಮುಂದಿನ 3 ರಿಂದ 6 ತಿಂಗಳು ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅವರು ಚೂಸ್ ಮಾಡ್ತಿರುವಂತ ಕೀ ಸೆಕ್ಟರ್ಸ್ ಅಂದ್ರೆ ಡಿಫೆನ್ಸ್, ಕ್ರಿಟಿಕಲ್ ಮಿನರಲ್ಸ್, ಇನ್ಫ್ರಾಸ್ಟ್ರಕ್ಚರ್. ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಈಗಾಗಲೇ ಸರ್ಕಾರ ಲಾಸ್ಟ್ 7-8 ಇಯರ್ಸ್ ಇಂದ ಕೂಡ ಒಳ್ಳೆ ಕಾನ್ಸಂಟ್ರೇಷನ್ ಮಾಡ್ತಿದೆ, ಅಲ್ಲಿ ಗ್ರೋತ್ ಬರ್ತಾ ಇದೆ, ಈಗಲೂ ಕೂಡ ತುಂಬಾನೇ ಚೆನ್ನಾಗಿ ಗ್ರೋ ಆಗ್ತಿದೆ. ಇನ್ನು ಕ್ರಿಟಿಕಲ್ ಮಿನರಲ್ಸ್ ಇತ್ತೀಚೆಗೆ ಇದರ ಇಂಪಾರ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ. ಇವಿಗ್ ಆಗ್ಬೋದು, ಸೋಲಾರ್ ಆಗ್ಬೋದು, ಇದಕ್ಕೆಲ್ಲ ಕ್ರಿಟಿಕಲ್ ಮಿನರಲ್ಸ್ ನ ಅವಶ್ಯಕತೆ ಇದೆ. ಎಸ್ಪೆಷಲಿ ಸೆಮಿಕಂಡಕ್ಟರ್ ಆಗ್ಬೋದು, ಸಾಕಷ್ಟು ಕಡೆ ಅವಶ್ಯಕತೆ ಬೀಳ್ತಾ ಇದೆ. ಸರ್ಕಾರ ಕೂಡ ರೀಸೆಂಟ್ ಬಜೆಟ್ ಅಲ್ಲಿ ಅದಕ್ಕಾಗಿನೇ ಒಂದಷ್ಟು ಅಲೋಕೇಶನ್ ಕೂಡ ಮಾಡಿತ್ತು. ಇನ್ನು ಡಿಫೆನ್ಸ್ ಗಂತೂ ನಿಮ್ಗೆ ಈಗಾಗಲೇ ಗೊತ್ತಿದೆ, ಅಲ್ಲೂ ಕೂಡ ಸಾಕಷ್ಟು ಅವಕಾಶಗಳು ನಮ್ಗೆ ಇದೆ. ಈ 3 ಸೆಕ್ಟರ್ಸ್ ಅನ್ನ ಇವರು ಫೋಕಸ್ ಮಾಡ್ತಿದ್ದಾರೆ. ಮುಂದಿನ 3 ರಿಂದ 6 ತಿಂಗಳು ವಾಲಟಿಲಿಟಿಯಿಂದ ಸ್ಟೇಬಲ್ ಪರ್ಫಾರ್ಮೆನ್ಸ್ ಗೆ ಬರ್ಬೋದು ಮಾರ್ಕೆಟ್ ಅಂತ ಹೇಳ್ತಿದ್ದಾರೆ ಇವರು. ಹಾಗೆ ವಾರ್ ಇಂಪ್ಯಾಕ್ಟ್ ಏನಿದೆ ವರ್ಸ್ಟ್ ಈಗಾಗಲೇ ಬಂದಿದೆ, ಇನ್ನೂ ವರ್ಸ್ಟ್ ಬರುವಂತ ಚಾನ್ಸಸ್ ಕಡಿಮೆ, ವರ್ಸ್ಟ್ ಇಸ್ ಓವರ್ ಅನ್ನೋ ತರ ಹೇಳಿದ್ದಾರೆ. ಹಾಗೆ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ನೋಡಬಹುದು ರೈಸಿಂಗ್ ಇಂಪಾರ್ಟೆನ್ಸ್ ಆಫ್ ನ್ಯೂ ಏಜ್ ವಾರ್ಫೇರ್, ಡ್ರೋನ್ಸ್, ಪ್ರಿಸಿಷನ್ ಸಿಸ್ಟಮ್ಸ್, ಶಿಫ್ಟ್ ಫ್ರಮ್ ಟ್ರೆಡಿಷನಲ್ ಹೆವಿ ಎಕ್ವಿಪ್ಮೆಂಟ್ ಟು ಟೆಕ್ನಾಲಜಿ ಡ್ರಿವನ್ ಡಿಫೆನ್ಸ್. ಮುಂಚಿನ ಯುದ್ಧಗಳು ಬೇರೆ ತರ ಇರ್ತಾ ಇದ್ವು, ಬಟ್ ಈಗ ಬದಲಾದ ಸನ್ನಿವೇಶದಲ್ಲಿ ಬೇರೆ ತರ ಇದ್ದಾವೆ. ಡ್ರೋನ್ಸ್ ಅಂಡ್ ಪ್ರಿಸಿಷನ್ ಸಿಸ್ಟಮ್ಸ್ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇದೆ. ಹಾಗೆ ಟೆಕ್ನಾಲಜಿ ಡ್ರಿವನ್ ಆಗಿದೆ ಯುದ್ಧಗಳು. ಅದನ್ನ ನಾವು ಇತ್ತೀಚಿನ ನಮ್ಮ ಆಪರೇಷನ್ ಸಿಂಧೂರಲ್ಲೂ ಕೂಡ ನೋಡಿದ್ವಿ, ಹಾಗೆ ಇರಾನ್ ವಾರಲ್ಲೂ ಕೂಡ ನೋಡಿದ್ವಿ, ನಂತರ ಯುಕ್ರೇನ್ ರಷ್ಯಾ ವಾರಲ್ಲೂ ಕೂಡ ನೋಡ್ತಾ ಇದ್ದೀವಿ. ಹಾಗಾಗಿ ಡಿಫೆನ್ಸ್ ಫೋಕಸ್ ಮಾಡ್ತಿದ್ದಾರೆ. ಮಿನರಲ್ಸ್ ಅಂಡ್ ಸಪ್ಲೈ ಚೈನ್ ಶಿಫ್ಟ್, ಡೊಮೆಸ್ಟಿಕ್ ರಿಸೋರ್ಸಸ್ ಅನ್ನ ಫೋಕಸ್ ಮಾಡ್ತಿದ್ದಾವೆ ದೇಶಗಳು. ಸಪ್ಲೈ ಚೈನ್ ಲೋಕಲೈಸೇಷನ್ ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾವೆ. ಹಾಗಾಗಿ ಕ್ರಿಟಿಕಲ್ ಮಿನರಲ್ಸ್ ಹಾಗೂ ಬೇಸ್ ಮೆಟಲ್ಸ್ ಅಲ್ಲಿ ಅಪಾರ್ಚುನಿಟೀಸ್ ಇರಬಹುದು ಅಂತ ಹೇಳ್ತಿದ್ದಾರೆ. ಕಾಪರ್, ಅಲ್ಯೂಮಿನಿಯಂ ಈ ತರದ ಬೇಸ್ ಮೆಟಲ್ಸ್ ಅಲ್ಲಿ.
ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಬಂದ್ರೆ ಡೊಮೆಸ್ಟಿಕ್ ಕ್ಯಾಪೆಕ್ಸ್, ಸ್ಟ್ರಕ್ಚರಲ್ ಗ್ರೋತ್ ಟ್ರೆಂಡ್ಸ್. ಸರ್ಕಾರ ಈಗಾಗಲೇ ಒಳ್ಳೆ ಅಲೋಕೇಶನ್ ಮಾಡ್ತಾ ಇದೆ. ಈ ಸಲದ ಬಜೆಟ್ ಅಲ್ಲೂ ಕೂಡ 12 ಲಕ್ಷ ಕೋಟಿಗಿಂತ ಜಾಸ್ತಿ ಅಲೋಕೇಶನ್ ಅನ್ನ ಇನ್ಫ್ರಾಸ್ಟ್ರಕ್ಚರ್ ಗೆ ಮಾಡಿತ್ತು. ಅಲ್ಲಂತೂ ಕಾನ್ಸಂಟ್ರೇಷನ್ ಇದ್ದೇ ಇದೆ. ಪ್ರೈವೇಟ್ ಕ್ಯಾಪೆಕ್ಸ್ ಕೂಡ ಒಳ್ಳೆ ಪ್ರಮಾಣದಲ್ಲಿ ಬರ್ತಿದೆ. ಇನ್ನು FIS ಅಂಡ್ DIS ಫ್ಲೋಸ್ ಬಗ್ಗೆ ಕೂಡ ಇವರು ಮಾತಾಡಿದ್ದಾರೆ. FIS ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಇಷ್ಟು ದಿನ, ಈಗ DIS ಫ್ಲೋ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ಓವರ್ ಆಲ್ ಡಿಫೆನ್ಸ್ ಟೆಕ್ನಾಲಜೀಸ್ ಅಲ್ಲಿ ಎಕ್ಸ್ಪೋಜರ್ ಅನ್ನ ಜಾಸ್ತಿ ಮಾಡಿದ್ರೆ, ಎಸ್ಪೆಷಲಿ ಎಮರ್ಜಿಂಗ್ ಡಿಫೆನ್ಸ್ ಟೆಕ್ನಾಲಜೀಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಿದ್ರೆ, ಎಸ್ಪೆಷಲಿ ಪ್ರೈವೇಟ್ ಸೆಕ್ಟರ್ ಅಲ್ಲಿ. ಎಮರ್ಜಿಂಗ್ ಡಿಫೆನ್ಸ್ ಟೆಕ್ ಅಲ್ಲಿ ಪ್ರೈವೇಟ್ ಸೆಕ್ಟರ್. ಇನ್ನು PSU ಕೂಡ ಇದಾವೆ, ಅಲ್ಲೂ ಕೂಡ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅವನು ಕೂಡ ಫೋಕಸ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ಈ ಇಬ್ರು ದೊಡ್ಡ ಇನ್ವೆಸ್ಟರ್ಗಳು ಒಂದಷ್ಟು ಇನ್ಪುಟ್ಸ್ ಅನ್ನ ಕೊಟ್ಟಿದ್ದಾರೆ. ನಿಮಗೂ ಕೂಡ ಗೊತ್ತಾಗಿದೆ. ಹಾಗೆ ಈಗಾಗಲೇ ನಾನು ಈ ಎಲ್ಲ ಸೆಕ್ಟರ್ ಗಳ ಬಗ್ಗೆ ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ ಈ ಹಿಂದೆನೆ. ಇವನ್ ರೀಸೆಂಟ್ ಆಗು ಕೂಡ ಡಿಫೆನ್ಸ್ ಸೆಕ್ಟರ್ ಬಗ್ಗೆ, ರಿನ್ಯೂವಬಲ್ ಎನರ್ಜಿ ಬಗ್ಗೆ ಕವರ್ ಮಾಡಿದೆ. ಅಲ್ಲೆಲ್ಲ ಅವಕಾಶಗಳಿದೆ, ಅವುಗಳನ್ನ ನಾವು ಸ್ಟಡಿ ಮಾಡಬೇಕು. ಎಸ್ಪೆಷಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳಲ್ಲಿ ಹೂಡಿಕೆ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಅನ್ನ ಪಡ್ಕೊಳ್ಬಹುದಾಗಿರುತ್ತೆ. ಹಾಗೆ ಇದೇ ರೀತಿ ಫ್ಯೂಚರ್ ಪೊಟೆನ್ಶಿಯಲ್ ಇರುವಂತಹ ಸೆಕ್ಟರ್ ಗಳ ಬಗ್ಗೆ ವಿಡಿಯೋಗಳನ್ನ ನೀವೇನಾದ್ರೂ ನೋಡಿಲ್ಲ ಅಂತಂದ್ರೆ ಜಸ್ಟ್ ಇಲ್ಲಿ ಪ್ಲೇ ಲಿಸ್ಟ್ ಗೆ ಬನ್ನಿ. ಪ್ಲೇ ಲಿಸ್ಟ್ ಅಲ್ಲಿ ಫ್ಯೂಚರ್ ಸೆಕ್ಟರ್ಸ್ ಅಂಡ್ ಸ್ಟಾಕ್ಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ. ಇದೇ ರೀತಿ ಫ್ಯೂಚರ್ ಪೊಟೆನ್ಶಿಯಲ್ ಇರುವಂತಹ ಸೆಕ್ಟರ್ಸ್ ಗಳ ಬಗ್ಗೆನೇ ನಾನು ವಿಡಿಯೋಗಳನ್ನ ಮಾಡಿದ್ದೀನಿ. ಇಲ್ಲಿ ಕೆಳಗಡೆ ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ನೋಡ್ಬೋದು, ಇಲ್ಲಿದೆ ಫ್ಯೂಚರ್ ಸೆಕ್ಟರ್ಸ್ ಅಂಡ್ ಸ್ಟಾಕ್ಸ್ ಅಂತ. ಆಲ್ಮೋಸ್ಟ್ 100+ ವಿಡಿಯೋಸ್ ಇದೆ ಅಲ್ಲಿ. ಈ ವಿಡಿಯೋಗಳನ್ನ ನೋಡಿ ಫ್ಯೂಚರ್ ಅಲ್ಲಿ ಯಾವೆಲ್ಲ ಸೆಕ್ಟರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಸಾಕಷ್ಟು ಇನ್ಪುಟ್ ಸಿಗುತ್ತೆ. ಮೇ ಬಿ ಅದ್ರ ಮೇಲೆ ನೀವು ಸೆಕ್ಟರ್ಸ್ ಅನ್ನ ಸ್ಟಡಿ ಮಾಡಿ, ಅಲ್ಲಿ ಬರುವಂತಹ ಕಂಪನಿಗಳನ್ನ ಸ್ಟಡಿ ಮಾಡಿ ಹೂಡಿಕೆ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಗಳಿಸುವಂತ ಅವಕಾಶಗಳು ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಸರಿಗಳಿರಿ, ನಿಮ್ಗೆ ಏನಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೆಚ್ಚಿನ ವಿಷಯವನ್ನ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ. ಇಂಟ್ರೆಸ್ಟ್ ಇರೋರು, ಕಲಿಯುವ ಆಸಕ್ತಿ ಇರೋರು ಸೇರ್ಕೊಳ್ಬಹುದು. ಇದು ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ಅನ್ನು ಹೊಂದಿರುತ್ತೆ. ಇಲ್ಲಿ ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಸಿಗೋದಿಲ್ಲ. ಬಟ್ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಸ್ಟಡಿ ಮಾಡಬೇಕು, ಏನೆಲ್ಲ ಸ್ಟಡಿ ಮಾಡಬೇಕು ಅನ್ನುವಂತ ವಿಷಯವನ್ನು ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.